ಈ ಗೆಳೆತನದಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಅವ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಅವರು ಏನು ಮಾಡ್ತಾರೆ, ಅವ್ರು ನಂಗೆ ಇದು ಮಾಡ್ತಿಲ್ಲ, ಅದು ಮಾಡ್ತಾರೆ, ಅದು ಮ್ಯಾಟ್ರ್ ಆಗಲ್ಲ. ನಾನೇನು ಮಾಡ್ತಿದ್ದೀನಿ, ನಾನು ಮಾಡಿದರೆ ಅದು ಆಮೇಲೆ ಬಂದೇ ಬರುತ್ತೆ. ಸೊ ಈ ಗೆಳೆತನ, ಇಂಥ ಗೆಳೆತನ ನಮ್ಮ ಹತ್ರ ಇದೆ. ಒಂದು ವೇಳೆ ಲೇಜಿ ಕ್ರೇಜಿ ಜನರ ಜೊತೆಗೆ ನಾವಿದ್ದೀವಿ ಅಂದರೆ ಖಂಡಿತವಾಗಿ ನಾವು ಲೇಜಿ ಕ್ರೇಜಿನ ಆಗ್ತೀವಿ. ಅದಕ್ಕೇನು ಏನೇ ಇಲ್ಲ. ಓಕೆ, ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಹೇಗೆ ಕರ್ಣ ಇದ್ದ, ಕರ್ಣ ಒಳ್ಳೆಯವನೇ ಇದ್ದ, ಕರ್ಣ ಒಳ್ಳೆಯವನೇ ಇದ್ದ. ಆದರೆ ಯಾರ ಸಂಘ ಮಾಡಿದವನು? ದುರ್ಯೋಧನರ ಸಂಘ ಮಾಡಿದ. ಕೊನೆಗೇನಾಯ್ತು? ಎಲ್ಲ ಅವನಂತಿರುವಂಥ ಏನೆಲ್ಲ ಒಳ್ಳೆಯ ಗುಣಗಳು ಅದಕ್ಕೇನು ವ್ಯಾಲ್ಯೂ ಇಲ್ಲ ಹಂಗಾಯ್ತು ಸಂಘದಿಂದ. ನೋಡಿ, ಅದೇ ರೀತಿ ವಿಭೀಷಣ ಇದ್ದ. ವಿಭೀಷಣ ಏನು ಮಾಡಿದ? ರಾಮನ ಜೊತೆಗೆ ಸಂಘ ಮಾಡಿದ. ರಾಮನ ಶುದ್ಧ ಭಕ್ತ ಅಲ್ವಾ? ಇನ್ನೊಂದು ರಾಮಾಯಣದಲ್ಲಿ ಕೈಕೇಯಿ ಇದ್ಲು. ರಾಮನ ಮೇಲೆ ತುಂಬ ಪ್ರೀತಿ ಇತ್ತು, ಆದರೆ ಮಂತ್ರನ ಸಂಘ ಮಾಡಿದ್ಲು. ಆ ಮಂತ್ರನ ಸಂಘ ಮಾಡಿದಕ್ಕೋಸ್ಕರ ಅವಳ ಮನಸ್ಸು ತರ ಆಗಕ್ಕೆ ಸ್ಟಾರ್ಟ್ ಆಯ್ತು, ಮಂತ್ರ. ಸೊ ಮಂತ್ರ ಅವಳದು ಪ್ರಾರಂಭ ಆಯ್ತು. ಅದಕ್ಕೆ ಅಂಥ ತುಂಬ ಉದಾಹರಣೆಗಳು ನಮಗೆ ಸಿಗ್ತವೆ. ನಾವು ಯಾರ ಜೊತೆಗಿರ್ತೀವಿ ಹಾಗೆ ನಾವು ಆಗ್ತೇವೆ. ಅದಕ್ಕೆ ಸೆಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು.